ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇದು ಯುಗಾದಿ ಹಬ್ಬದ ಬ್ಲಾಗ್ಸ್ ಆಗೈತೆ. ನಾನು ಸಂಜೆಯಿಂದಲೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಏನಕ್ಕೆ ಅಂದರೆ ಬೆಳಗ್ಗೆಗೆ ಎದ್ದು ರಂಗೋಲಿ ಎಲ್ಲನೂ ಹಾಕೋಕ್ಕಾಗಲ್ಲ ಅಂತ. ಅಂದರೆ ನಾವು ಮನೆ ಮುಂದಕ್ಕೆ ಏನು ರಂಗೋಲಿ ಹಾಕ್ತಾ ಇಲ್ಲ, ಇವಾಗ ಕೋಟ್ರಸ್ ಮುಂದ್ಗಡೆ ರಂಗೋಲಿ ಹಾಕ್ತಾ ಇದ್ವಿ. ನಾನು ಒಬ್ಬಳೇ ಹಾಕ್ತಾ ಇಲ್ಲ, ಕೋಟ್ರಸಲ್ಲಿ ಒಂದು 3 ಜನ ಸೇರಿಕೊಂಡು ರಂಗೋಲಿನ ಹಾಕಿದ್ವಿ. ಏನಕ್ಕೆ ಅಂತಂದರೆ ಬೆಳಿಗ್ಗೆ ಬೇಗ ಎದ್ದು ನಮ್ಮ ಮನೆ ಬಾಗಿಲುಗಳಿಗೆ ಹಾಗೆ ಕೋಟ್ರಸ್ ಮುಂದೆ ಎಲ್ಲ ಕಡೆ ರಂಗೋಲಿ ಹಾಕಿ ಮನೆ ಕೆಲಸಗಳೆಲ್ಲನೂ ಬೇಗ ಬೇಗ ಮುಗಿಸ್ಕೊಳಕ್ಕಾಗಲ್ಲ ಅಂತ ಹೇಳಿ ನಾವು ಸಂಜೆನೇ ಹಾಕಿದ್ವಿ. ನೀವು ರಂಗೋಲಿ ನೋಡ್ಬೋದು. ಡಿಸೈನ್ಸ್ ಚೆನ್ನಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇದು ಬೆಳಿಗ್ಗೆ ವಿಡಿಯೋ. ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಮನೆಯೆಲ್ಲ ನೋಡಿದೆ, ಎಲ್ಲ ಸ್ವಲ್ಪ ಮೆಸ್ಸಿ ಆಗಿತ್ತು, ಎಲ್ಲನೂ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಓಕೆ, ಇವತ್ತು ಯುಗಾದಿ ಹಬ್ಬ. ಹ್ಯಾಪಿ ಯುಗಾದಿ ಎಲ್ಲರಿಗೂ. ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬರ್ ಆಗಿಲ್ಲ, ಆದರೂ ವಿಡಿಯೋಗಳನ್ನ ಯಾರೋ ನೋಡ್ತಾ ಇದ್ದಾರೆ. ಪ್ಲೀಸ್ ನೋಡೋರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಿಮಗೆಲ್ಲರಿಗೂ ಹಾಗೂ ನಿಮ್ಮ ಮನೆಯವ್ರಿಗೆಲ್ಲರಿಗೂ ಹ್ಯಾಪಿ ಯುಗಾದಿ. ಎಲ್ಲ ಚೆನ್ನಾಗಿರಿ. ಈ ಯುಗಾದಿ ನಿಮ್ಮ ಬಾಳಲ್ಲಿ ಹೊಸ ಬೆಳಕನ್ನು, ಹೊಸ ಭರವಸೆನೇ ತರಲಿ ಅಂತ ನಾನು ಆಶಿಸ್ತೀನಿ. ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲನೂ ಮುಗಿಸಿ ಪೂಜೆನ ಮಾಡಿದ್ವಿ. ಪೂಜೆನ ಆದಮೇಲೆ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ತಿಂಡಿ ಏನೂ ತಿನ್ನಲ್ಲ. ಫಸ್ಟು ಬೇವು ಬೆಲ್ಲ ತಿಂದು ಅದಾದಮೇಲೆ ನಾವು ತಿಂಡಿನ ತಿಂತೀವಿ. ಹಾಗಾಗಿ ಪೂಜೆನ ಬೇಗ ಒಂದು 9 ಗಂಟೆ ಒಳಗಡೆನೇ ನಾನು ಮುಗಿಸ್ಕೊಂಡು ಅದಾದಮೇಲೆ ತಿಂಡಿನ ತಿಂದು ನಾನು ಒಬ್ಬಟ್ಟು ಮಾಡವ, ಇನ್ನು ಹಬ್ಬದ ಅಡುಗೆನ ಮಾಡವ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೆ ತಟ್ಟಂತ ಮೈಂಡ್ಗೆ ಹೊಳೀತು, ನಂದು ಇನ್ನೊಂದು ಚಾನಲ್ ಐತೆ GSL ಲೋಕ ಅಂತ, ಅದು ಕುಕ್ಕಿಂಗ್ ಚಾನಲ್ಲು. ಆ ಚಾನಲ್ಗೆ ವಿಡಿಯೋ ಮಾಡಿಕೊಂಡ್ರೆ ಹೇಗೆ ಅಂತ ಹೇಳಿ ನಾನು ಬೆಳಗ್ಗೆ ಬೇಗ ಒಂದು 11 ಗಂಟೆ ಹಿಂಗೆ ಅಡುಗೆಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ಏನಕ್ಕೆ ಅಂತಂದರೆ ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ, ತುಂಬ ಟೈಮ್ ಬೇಕಾಗುತ್ತೆ. ಮತ್ತು ನಾನೇ ವಿಡಿಯೋನ ಮಾಡ್ಕೊಳ್ಳೋಕ್ಕೆ ಎಲ್ಲ ಪ್ರಿಪ್ರೇಷನ್ ನಾನೇ ಮಾಡ್ಕೋಬೇಕು. ಕ್ಯಾಮ್ರಾ ಎಲ್ಲನೂ ನೀಟಾಗಿ ಸೆಟ್ ಮಾಡ್ಕೋಬೇಕು, ಅಡುಗೆನೂ ನಾನೇ ಮಾಡಬೇಕು. ಹಾಗಾಗಿ ಟೈಮ್ ಹಿಡಿಯುತ್ತೆ. ಆದರೂ ಪರವಾಗಿಲ್ಲ, ನಾನು ಮಾಡೋ ರೆಸಿಪಿನ ತೋರಿಸವ ಅಂತ ಹೇಳಿ ಆ ಚಾನಲ್ಗೆ ಹಾಕಿದ್ರಾಯಿತು ಅಂತ ಹೇಳಿ ನಾನು ವಿಡಿಯೋನ ಶೂಟ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಬೇಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ನೋಡ್ಬೋದು, ನೀವು ಒಬ್ಬಟ್ಟು ಮಾಡ್ಕೊಳ್ಳೋಕ್ಕೆ ಎಲ್ಲನೂ ತಯಾರಿ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಈ ಸಲ ಕಡಲೆಬೇಳೆ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ನಾನು ವರ್ಷಕ್ಕೂ ಬೇರೆ ಬೇರೆ ಥರ ಒಬ್ಬಟ್ಟುಗಳನ್ನ ಮಾಡ್ತೀನಿ. ಒಂದೊಂದು ಸಲ ಕಾಯಿ ಒಬ್ಬಟ್ಟು, ಇನ್ನೊಂದು ಸಲ ಹುರ್ಗಡ್ಲೆ ಒಬ್ಬಟ್ಟು. ನಮ್ಮನೆ ಹುರ್ಗಡ್ಲೆ ಒಬ್ಬಟ್ಟನ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ಆ ರೆಸಿಪಿನೂ ಸುಧಾ ನಂದು GS ಲೋಕ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ಮತ್ತು ಶೇಂಗಾ ಒಬ್ಬಟ್ಟು ಇದೆಲ್ಲನೂ ಮಾಡ್ತಾ ಇರ್ತೀವಿ, ತುಂಬ ಚೆನ್ನಾಗಿರುತ್ತೆ. ಈ ಸಲ ನಾನು ಕಡಲೆ ಒಬ್ಬಟ್ಟನ್ನ ಮಾಡಿದ್ದೆ, ಒಬ್ಬಟ್ಟು ಸಾಂಬಾರನ್ನು ಮಾಡಿದ್ದೆ. ಈ ಸಲ ನಾನು ಒಬ್ಬಟ್ಟು ಸಾಂಬಾರು ಹಾಗೆ ಒಬ್ಬಟ್ಟಿಗೆ ಕಾಯಿ ಹಾಲು, ಅಂದರೆ ಬರೀ ಒಬ್ಬಟ್ಟು ತಿನ್ನೋಕ್ಕಾಗಲ್ಲ, ನಮ್ಮ ಮನೆಯವರು ಹಾಲು ಜೊತೆನೂ ತಿನ್ನಲ್ಲ. ಹಾಗಾಗಿ ನಾನು ಕಾಯಿ ಹಾಲನ್ನ ಮಾಡ್ಕೊಂಡಿದ್ದೆ. ಅದಾದಮೇಲೆ ವಡೆನ ಮಾಡ್ಕೊಂಡಿದ್ದೆ. ಅನ್ನ ಸಾಂಬಾರು ಕೋಸಂಬರಿ ಎಲ್ಲ ಇತ್ತು, ಮಸ್ತಾಗಿತ್ತು. ಈ ಸಲ ಹಬ್ಬ ಚೆನ್ನಾಗಾಗಿತ್ತು. ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇಲ್ಲಿ ಇವಾಗ ಒಬ್ಬಟ್ಟು ಮಾಡೋಕ್ಕೆ ಮೈದಾ ಹಿಟ್ಟನ್ನು ಕಲಿಸ್ಕೊತಿದ್ದೀನಿ. ನಾನು ಈ ಚಾನಲಲ್ಲಿ ಏನೇನು ಮಾಡಿದೆ ರೆಸಿಪಿ ಎಲ್ಲನೂ ಏನು ಶೇರ್ ಮಾಡೋಕ್ಕೆ ಹೋಗಲ್ಲ, ನೀಟಾಗಿ ಕುಕಿಂಗ್ ಚಾನಲ್ಲೇ ಹಾಕಿರ್ತೀನಿ, ನೀವು ನೋಡ್ಬೋದು. ಇದು ಬ್ಲಾಗ್ಸ್ ಆಗಿರೋದ್ರಿಂದ ನಾನು ಕುಕ್ಕಿಂಗಿಗೆ ಇದ್ದಾಗ ಅದಾಕಿ ಅಂತ ಏನೂ ಹೇಳ್ತಾ ಇಲ್ಲ ಇಲ್ಲಿ. ಸುಮ್ಮನೆ ಹಬ್ಬದ ದಿನ ಏನೇನೆಲ್ಲ ನಡೀತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತಿದ್ದೀನಿ. ನಾನು ಜಾಸ್ತಿ ಎಲ್ಲನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಏನಕ್ಕೆ ಅಂದರೆ ಇರೋದೇ ಇಬ್ಬರಲ್ವಾ, ಹಾಗಾಗಿ ಸ್ವಲ್ಪ ಮಾಡಿಕೊಂಡೆ. ವಿಡಿಯೋ ಮಾಡ್ಕೊಂಡು ಕುಕ್ ಮಾಡ್ತಿರೋದ್ರಿಂದ ತುಂಬ ಟೈಮ್ ಅಂತೂ ಆಗ್ತಿತ್ತು. ನನಗೆ ಫೇಸ್ ತೋರ್ಸೋಕ್ಕೂ ಆಗ್ತಿರಲಿಲ್ಲ. ಲಾಸ್ಟಲ್ಲಿ ನೀವು ನೋಡ್ಬೋದು ನಾನು ಹೆಂಗೆ ರೆಡಿ ಆಗಿದೆ ಅಂತ. ಒಂದೆರಡು ಫೋಟೋನ ಹಾಕಿರ್ತೀನಿ. ನಾನು ಇಲ್ಲಿ ಇವಾಗ ಹೂರ್ಣನ ಮಾಡ್ಕೊತಾ ಇದ್ದೀನಿ. ಗೊತ್ತಿಲ್ಲ ನೀವೆಲ್ಲ ಹೇಗೆ ಒಬ್ಬಟ್ಟು ಮಾಡ್ತೀರಿ ಅಂತ. ನಾನಂತೂ ನೀವು ವಿಡಿಯೋ ನೋಡ್ತಿದ್ರಲ್ವ, ಹಾಗೇ ಮಾಡೋದು. ನಾನು ಎಲ್ಲನೂ ತೋರಿಸ್ತಾ ಇದ್ದೀನಿ ಇದು ಅಂತ. ಏನಕ್ಕೆ ಅಂತಂದರೆ ನಾನು ಕುಕ್ಕಿಂಗ್ ಚಾನಲ್ಗೆ ವಾಯ್ಸ್ ಓವರ್ ಕೊಡಬೇಕಲ್ವ, ಆವಾಗ ನನಗೆ ಹೆಲ್ಪ್ ಆಗಬೇಕು, ಮತ್ತು ಎಡಿಟಿಂಗಿಗೆ ಸ್ವಲ್ಪ ಈಸಿ ಆಗಬೇಕು, ಅವ್ರಿಗೆ ಅರ್ಥ ಆಗಬೇಕಲ್ವ, ಆ ಥರ ನಾನು ಹೇಳಬೇಕಲ್ವ, ಅದಕ್ಕೆ ಇದರಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ವಿಡಿಯೋ ತುಂಬ ಅಂದರೆ ಅದರಲ್ಲಿ ಒಂದೊಂದು ವಿಡಿಯೋನ ಸಪ್ರೇಟಾಗಿ ಹಾಕ್ತೀನಿ. ಅಂದರೆ ಒಬ್ಬಟ್ಟು ಮಾಡೋದು ಯಾವ ಥರ
ಹಾಗೆ ವಡೆ ಮಾಡೋದು ಯಾವ ಥರ, ಹಾಗೆ ಒಬ್ಬಟ್ಟು ಸಾಂಬಾರು ಮಾಡೋದು ಯಾವ ಥರ ಅಂತ ಹೇಳಿ ಸಪ್ರೇಟಾಗಿ ಆ ಚಾನಲ್ಗೆ ಹಾಕ್ತೀನಿ. ಇದರಲ್ಲಿ ರ್ಯಾಂಡಮಾಗಿ ವಿಡಿಯೋನ ಮಾಡ್ಕೊತ ಹೋಗ್ತಿದ್ದೀನಿ. ಈ ಸಲ ಹಬ್ಬ ಚೆನ್ನಾಗಾಗಿತ್ತು. ನಮ್ಮ ಮನೆಯವ್ರಿಗೂ ಹೊರಗಡೆ ಏನೂ ಡ್ಯೂಟಿ ಬಿದ್ದಿರಲಿಲ್ಲ, ಮನೆಯಲ್ಲೇ ಇದ್ದರು. ಹಬ್ಬ ಅಂತೂ ಸಖತ್ತಾಗಾಯಿತು. ಚಂದ್ರ ನೋಡೋಕ್ಕಂತೂ ಆಗಲಿಲ್ಲ. ಏನಕ್ಕೆ ಅಂತಂದರೆ ಚಂದ್ರ ನಮಗೆ ಕಾಣಿಸ್ಲೇ ಇಲ್ಲ. ಸಂಜೆ ಫುಲ್ ನೈಟ್ ಒಂದು 2 ಗಂಟೆ 3 ಗಂಟೆಯಲ್ಲಿ ಕಾಣಿಸ್ತಿತ್ತು ಅಂತ ಯಾರೋ ಹೇಳ್ದಂಗಿತ್ತು. ಬಟ್ ನಾವಂತೂ ನೋಡೋಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟ್ ಡೇಗೆ ನಾವು ನೋಡಿದ್ದು. ಇದೆಲ್ಲ ಆದಮೇಲೆ ಇವೆಲ್ಲ ರೆಸಿಪಿನ ಎಲ್ಲನೂ ಶೂಟ್ ಮಾಡಿಕೊಂಡು ಎಲ್ಲ ವೀಡಿಯೋ ಮಾಡ್ಕೊಳ್ಳೋ ಅಷ್ಟರೊಳಗೆ ಟೈಮ್ ಎಷ್ಟಾಗಿತ್ತು ಗೊತ್ತಾ? ಸುಮಾರು ಒಂದು 4ರಿಂದ 5 ಗಂಟೆ ಆಗಿತ್ತು ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಹಬ್ಬದೂಟ ಮಾಡೋಕ್ಕೆ ಆಗಲಿಲ್ಲ, ಟೈಮೇ ಆಗೋಗಿತ್ತು. ಸಿಂಪಲ್ಲಾಗಿ ನಾನು ರಸಮ್ ಮತ್ತು ಅನ್ನ ಮಾಡಿಕೊಂಡು ನಮ್ಮ ಮನೆಯವರು ಕೊಟ್ಟೆ. ಇನ್ನು ಸಂಜೆನೇ ನಾವು ಹಬ್ಬದೂಟ ಮಾಡ್ಕೊಂಡಿದ್ದು. ಇದಿಷ್ಟು ನಮ್ಮನೆ ಈ ಯುಗಾದಿ ಹಬ್ಬ ಆಗಿತ್ತು. ನೀವೆಲ್ಲ ಹೇಗೆ ಮಾಡಿದ್ರಿ ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಕಡೆ ಯಾವ್ಯಾವೆಲ್ಲ ವಿಧಾನಗಳನ್ನ ಪಾಲಿಸ್ತೀರ ಅನ್ನೋದನ್ನು ತಪ್ಪದೆ ತಿಳಿಸಿ. ನಾವು ಊರಲ್ಲಿ ಇದ್ದಿದ್ರೆ ಇನ್ನೊಂದು ಥರ ಹಬ್ಬ ಮಾಡ್ತಾಯಿದ್ವಿ. ಏನಕ್ಕೆ ಅಂತಂದರೆ ಅಲ್ಲಿ ದನಗಳನ್ನೆಲ್ಲ ನೀಟಾಗಿ ಚೆನ್ನಾಗಿ ತೊಳೆದು ಅವಕ್ಕೆಲ್ಲಕ್ಕೂ ಅಲಂಕಾರ ಮಾಡಿ ಹಸುಗಳಿಗೆ ಪೂಜೆ ಮಾಡಿ ಅದಾದಮೇಲೆ ಅವಕ್ಕೆ ಫಸ್ಟು ಕಾಯಿ ಮತ್ತು ಹಣ್ಣು ಒಬ್ಬಟ್ಟೆಲ್ಲನೂ ಕೊಟ್ಟು ಅದಾದಮೇಲೆ ನಮ್ಮ ದಿನಚರಿ ಸ್ಟಾರ್ಟ್ ಆಗ್ತಾಯಿತ್ತು. ಊರಲ್ಲೇ ಬೇರೆ ಥರ ಇರುತ್ತೆ, ಇಲ್ಲೇ ಬೇರೆ ಥರ ಇರುತ್ತೆ. ಅದಾದಮೇಲೆ ನಮಗೆ ಹೊಲದ ಹತ್ರ ಮುನಿಯಪ್ಪನ ಹಬ್ಬ ಅಂತ ಮಾಡ್ತಾರೆ. ಅಲ್ಲಿ ಹೊಲದ ಹತ್ರ ಬೆಲ್ದನ ಮಾಡಿ ಹೊಂಗೆ ಸೊಪ್ಪಿಂದ ತೆಂಗಿನ ಮರದ ಹತ್ರಕ್ಕೆ ಹೊಂಗೆ ಸೊಪ್ಪೆಲ್ಲನೂ ಇಟ್ಟು ಒಂದು ಸ್ವಲ್ಪ ಗೂಡು ಥರ ಮಾಡಿ ಅಲ್ಲಿ ಬಾಗಿನಗಳು ಎಲ್ಲನೂ ಮಾಡಿ ದೇವರು ಇಟ್ಟು ನೀಟಾಗಿ ಚೆನ್ನಾಗಿ ಮಾಡ್ತಾರೆ. ಅದೆಲ್ಲ ತುಂಬ ಮಿಸ್ ಮಾಡಿಕೊಂಡೆ. ಊರಿಗೆ ಹೋಗಬೇಕು ಅಂದ್ಕೊಂಡೆ, ಆದರೆ ಇಲ್ಲಿ ರಜಾ ಕೊಡಲ್ವಲ್ಲ, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ನಾನು ಊರಿಗೆ ಅಲ್ಲಿಗೆ ಹೋದರೆ ಇವ್ರು ಇಲ್ಲೇ ಒಬ್ಬರೇ ಆಗ್ತಾರೆ, ಮತ್ತು ಇವರು ಹಬ್ಬ ಮಿಸ್ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ನಾನು ಹೋಗಲಿಲ್ಲ. ಅಮ್ಮ ಹಂಗೂ ಫೋನ್ ಮಾಡಿ ಕರೆದ್ರು ಬಾ ಅಂತ ಹೇಳಿ ನಾನು ಹೋಗಲಿಲ್ಲ. ಅಲ್ಲಿ ಊರಲ್ಲಿ ತುಂಬ ಚೆನ್ನಾಗಿ ಹಬ್ಬನ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ. ಅಲ್ಲಿ ಒಂಥರ ಹಳ್ಳಿ ಕಡೆ ಹಬ್ಬಗಳು ಮಾಡೋದೇ ಒಂಥರ ಚೆಂದ ಅಲ್ವಾ. ಎಲ್ಲರೂ ಅವರೆಲ್ಲ ಹೊಲದ ಹತ್ರಕ್ಕೆ ಹೋಗಿರ್ತಾರೆ. ಮತ್ತು ಹೊನ್ನಾರು ಕಟ್ತಾರೆ ನಮ್ಮ ಕಡೆ, ಅದಂತೂ ಫೇಮಸ್ಸು. ಪ್ರತಿ ಮನೆಯಿಂದ ಹಚ್ಗಳು ಯಾರ್ಯಾರ ಮನೆ ಇದ್ದಾವೆ ಅವೆಲ್ಲನೂ ನೀಟಾಗಿ ತೊಳೆದು ಅಲಂಕಾರ ಮಾಡಿ ಎಲ್ಲ ಒಂದು ಹತ್ರಕ್ಕೆ ಸೇರ್ತಾರೆ. ಅಲ್ಲಿ ಫಸ್ಟು ಯಾರ ಹೆಸರಿಗೆ ಆಯುಬಲ ಬಂದಿರುತ್ತದೆ ಅವ್ರನ್ನ ಪೂಜೆ ಮಾಡಿ ಅದಾದಮೇಲೆ ಊರೆಲ್ಲನೂ ಒಂದು ರೌಂಡ್ ಹಾಕ್ಕೊಂಡು ಬರ್ತಾರೆ. ಅದಂತೂ ನೋಡೋಕ್ಕೆ ಸೂಪರಾಗಿರುತ್ತೆ. ಅದಂತೂ ಮಿಸ್ ಮಾಡಿಕೊಂಡೆ. ನಮ್ಮೂರಿಗಿಂತ ನಮ್ಮ ಮನೆಯವ್ರ ಊರಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ನಾನು ಒಂದು ಸಲ ನೋಡಿದ್ದೀನಿ. ಈ ಸಲ ಅಲ್ಲಿ ನಮ್ಮ ಮನೆಯವ್ರ ಊರಿಗೂ ಹೋಗೋಕ್ಕಾಗಲಿಲ್ಲ, ನಮ್ಮೂರಿಗೂ ಹೋಗೋಕ್ಕಾಗಲಿಲ್ಲ. ಏನಕ್ಕಂತಂದರೆ ಹಬ್ಬದ ಟೈಮಲ್ಲಿ ಇವರಿಗೆ ರಜಾ ಕೊಡಲ್ಲ. ಇನ್ನು 2 ದಿನ ಬಿಟ್ಟು ರಂಜಾನ್ ಬೇರೆ ಇತ್ತು, ಹಾಗಾಗಿ ಯಾರಿಗೂ ರಜಾ ಕೊಟ್ಟಿರಲಿಲ್ಲ. ನಾವಂತೂ ಹೋಗಿರಲಿಲ್ಲ. ಇವಾಗ ಇಲ್ಲಿ ನಾನು ಇದನ್ನು ಒಬ್ಬಟ್ಟು ಸಾಂಬಾರು ಮಾಡ್ತಿದ್ದೀನಿ. ಅದೇ ಹೇಳಿದ್ನಲ್ವ ಮುಂಚೆಲೇ, ನಾನು ಯಾವುದೇ ರೀತಿ ರೆಸಿಪಿನ ಇಲ್ಲಿ ಶೇರ್ ಮಾಡಿಲ್ಲ ಅಂತ ಹೇಳಿ. ಚೆನ್ನಾಗಿ ಊರಲ್ಲಿ ಯುಗಾದಿ ಹಬ್ಬ ನಮ್ಮ ಕಡೆ ಹೇಳಬೇಕು ಅಂತಂದರೆ ಒಂದು ವಾರದಿಂದನೇ ಸ್ಟಾರ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅದೇ ಮುನಿಯಪ್ಪನ ಹಬ್ಬನ ಒಬ್ಬೊಬ್ಬರು ಹಬ್ಬದಕ್ಕಿಂತ ಮುಂಚಾಗ್ಲೇ ಒಂದು 2-3 ದಿನ ಮುಂಚಾಗ್ಲೇ ಮಾಡ್ಕೊತಾರೆ. ಅದಾದಮೇಲೆ ಯುಗಾದಿ ಹಬ್ಬ ಮಾಡ್ತಾರೆ. ಯುಗಾದಿ ಹಬ್ಬ ಮಾಡಾದಮೇಲೆ ನಮ್ಮೂರಲ್ಲಿ ವರ್ಷದಟ್ಟಕ್ಕೆ ಮಾಡಲ್ಲ, ಅದು ಬದಲು ಕನ್ನಂಬಡಮ್ಮನ ಹಬ್ಬ ಅಂತ ಮಾಡ್ತಾರೆ. ಯಾವತ್ತು ಯುಗಾದಿ ಹಬ್ಬವಿದ್ರೂ ಅದ್ರ ಮುಂದಿನ ಶುಕ್ರವಾರ ಯಾವಾಗ ಬರುತ್ತೆ ಆ ಶುಕ್ರವಾರ ಕನ್ನಂಬಡಮ್ಮನ ಹಬ್ಬ ಅಂತ ಮಾಡ್ತಾರೆ. ನಮ್ಮ ತಾತ ಅವ್ರ ಹೊಲದ ಹತ್ರನೇ ಮಾಡ್ತಾರೆ. ಅಲ್ಲಿ ಕನ್ನಂಬಡಮ್ಮನ ಹಬ್ಬ ಮಾಡಿ ಮರಿ ಎಲ್ಲನೂ ಕರೆದಿರ್ತಾರೆ. ಅದಾದಮೇಲೆ ಒಂಥರ ಹೆಂಗೆ ಅಂತಂದರೆ ಹಳ್ಳೀಲಿ ಇವಾಗ ಹಳ್ಳಿ ಜೀವನನೇ ಒಂಥರ ಚೆಂದ ಅಂತ ಹೇಳ್ಬೋದು. ಎಲ್ಲ ಸ್ವಲ್ಪ ಅಮೌಂಟ್ನ ಹಾಕ್ಕೊಂಡು ಮರಿಗಳನ್ನ ತಂದಿರ್ತಾರೆ. ಅಲ್ಲಿ ದೇವ್ರಿಗೆ ಮರಿನ ಕಡ್ದು ವಾಪಸ್ ಅದನ್ನು ತೊಗೊಂಡು ಬಂದು ಎಲ್ಲರಿಗೂ ಶೇರ್ ಮಾಡ್ಕೊತಾರೆ. ಎಷ್ಟೆಷ್ಟು ಕೆಜಿ ಬರುತ್ತೆ ಅಷ್ಟೆಷ್ಟನ್ನ ಇಟ್ಕೊತಾರೆ. ಈ ಸಲ ನಮ್ಮ ಅಮ್ಮವ್ರಿಗೆ ಗೊತ್ತಿಲ್ಲ ಎಷ್ಟು ಬರುತ್ತೆ ಅಂತ, ಮುಂಚಾಗಲೇ ಹೇಳಿದ್ದಾರೆ ಹಬ್ಬಕ್ಕೆ ಬನ್ನಿ ಅಂತ ಹೇಳಿ. ಒಬ್ಬೊಬ್ರಿಗಂತೂ ಒಂದು 5-5 ಕೆಜಿ ಅಂತೂ ಬರುತ್ತೆ. ಒಂದು 4,000 ದುಡ್ಡನ್ನ ಒಂದೊಂದು ಮನೆಯಿಂದ ಎತ್ಕೊಂಡಿರ್ತಾರೆ. ಊರವರೆಲ್ಲ ಎತ್ಕೊಂಡು ಅಂದರೆ ಯಾವ ಕ್ಯಾಸ್ಟ್ ಗೆಸ್ಟ್ ಅದೇನೂ ಇಲ್ಲ, ಎಲ್ಲರೂ ಎತ್ಕೊಂಡು ಒಂದತ್ರ ಸೇರಿ ಕನ್ನಂಬಡಮ್ಮನ ಹಬ್ಬ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲೂ ಅಷ್ಟೇ ಬೆಲ್ದನ ಅನ್ನದಾನ ಎಲ್ಲನೂ ಮಾಡ್ತಾರೆ. ಅದಾದಮೇಲೆ ಅಲ್ಲಿ ಊರವರೆಲ್ಲ ಹೋಗಿ ದೇವಸ್ಥಾನದಲ್ಲಿ ಹಣ್ಕಾಯಿ ಮಾಡಿಸ್ಕೊಂಡು ಬರ್ತಾರೆ. ಹೆಣ್ಮಕ್ಳೆಲ್ಲ ಬಂದಿರ್ತಾರೆ, ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ. ಅದೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ಮರಿನ ಕಡ್ದು
ಮುಂಚಾಗೆಲ್ಲ ಮರಿ ಕಡ್ದು ಅಲ್ಲೇ ಮಾಡೋ ಥರ ಮಾಡ್ತಿದ್ರಂತೆ. ಮರಿನ ಕಡ್ದು ಅಲ್ಲೇ ಸಾಂಬಾರು ಮಾಡಿ, ಸಾಂಬಾರು, ಅನ್ನ, ಮುದ್ದೆ, ರೈಸ್ ಎಲ್ಲನೂ ಮಾಡಿ ಊರವರೆಲ್ಲ ಅಲ್ಲೇ ಊಟ ಮಾಡೋರಂತೆ. ಬಟ್ ಇವಾಗ ಯಾವಾಗಲೂ ಒಂದು ಸಲ ಸ್ವಲ್ಪ ಗಲಾಟೆ ಆಗಿತ್ತಂತೆ. ಆವಾಗಲಿಂದ ಅಲ್ಲಿ ಕನ್ನಮಡಮ್ಮನ ದೇವಿಗೆ ಅಲ್ಲೇ ಮರಿನ ಅರ್ಪಿಸ್ತಾರೆ. ಅದಾದಮೇಲೆ ಮರಿನ ಕಟ್ ಮಾಡಿಕೊಂಡು ಎಷ್ಟೆಷ್ಟು ಬರುತ್ತೆ ಎಲ್ಲ ಶೇರ್ ಮಾಡಿಕೊಂಡು ಅವ್ರವ್ರ ಮನೆಯಲ್ಲಿ ಅಡುಗೆನ ಮಾಡಿಕೊಂಡು ಊಟ ಮಾಡ್ತಾರೆ. ಇವಾಗ ಆ ಥರ ಸಿಸ್ಟಮ್ನ ತಂದಿದ್ದಾರೆ. ಅದಕ್ಕೆ ಇವಾಗ ಅಲ್ಲಿ ಬೆಲ್ಲದ ಮತ್ತು ಅನ್ನ ಸಾಂಬಾರನ್ನ ಮಾಡಿರ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ಮಾಡಿರೋದಿಲ್ಲ ಅಲ್ಲಿ, ಅವ್ರವ್ರ ಮನೆಗಳಲ್ಲಿ ಮಾಡ್ಕೊಂಡಿರ್ತಾರೆ. ಹಾಗೆ ನೆಂಟ್ರುಗಳ್ಗೂ ಹೇಳ್ಕೊತಾರೆ, ಅವ್ರವ್ರಿಗೆ ಯಾರ್ಯಾರಿಗೆ ಬೇಕು ಹೇಳ್ಕೊತಾರೆ. ನಮ್ಮ ಕಡೆ ಕನ್ನಂಬಡಮ್ಮನ ಹಬ್ಬ ಒಂಥರ ದೊಡ್ಡ ಪಕ್ಷ ಹಬ್ಬ ಮಾಡ್ತೀವಲ್ವ, ಪಿತೃಪಕ್ಷ ಹಬ್ಬ ಮಾಡ್ತೀವಲ್ವ, ಅಷ್ಟೇ ಗ್ರ್ಯಾಂಡಾಗಿ ಕಾಣಿಸ್ತಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಅಮ್ಮವ್ರ ಊರಲ್ಲಿ ಹಬ್ಬ, ತುಂಬ ಚೆನ್ನಾಗಿರುತ್ತೆ. ಅದೊಂದು ವಾರ ತನಕ ಯುಗಾದಿ ಹಬ್ಬದ ಕಳೆ ನಮ್ಮೂರಲ್ಲಿ ಇರುತ್ತೆ. ಮುನಿಯಪ್ಪನ ಹಬ್ಬಂತವಿಂದ ಹಿಡ್ದು ಕನ್ನಂಬಡಮ್ಮನ ಹಬ್ಬದ ತನಕನೂ ಹಬ್ಬದ ಕಳೆವು ಹಾಗೇ ಇರುತ್ತೆ ನಮ್ಮೂರಲ್ಲಿ. ಯುಗಾದಿ ಹಬ್ಬ ಒಂದು ವಾರ ತನಕ ನಡೀತಾನೆ ಅಂತ ಹೇಳ್ಬೋದು ನಮ್ಮೂರಲ್ಲಿ. ತುಂಬ ಚೆನ್ನಾಗಿರುತ್ತೆ. ಕನ್ನಂಬಡಮ್ಮನ ಹಬ್ಬ ಆದಮೇಲೆ ಲಾಸ್ಟು ಹಬ್ಬ ಅಲ್ಲಿಗೆ ಮುಗೀತು ಅಂತಲೇ ಇದು. ಏನು ಗೊತ್ತಾ, ಯುಗಾದಿ ಹಬ್ಬ ಆಗಿ ನೆಕ್ಸ್ಟ್ ಡೇಗೆ ಎಲ್ಲರ ಮನೆಯೂ ನಾನ್ ವೆಜ್ ಮಾಡಿರ್ತಾರೆ. ಬೇರೆ ಕಡೆ ಅಂದರೆ ನಮ್ಮೂರಲ್ಲಿ ಬೇಕಾದವರು ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಶುಕ್ರವಾರಕ್ಕೆ ಕನ್ನಂಬಡಮ್ಮನ ಹಬ್ಬ ಐತೆ ಅಲ್ವಾ, ಎಲ್ಲರಿಗೂ ಮಟನ್ ಬಂದೇ ಬರುತ್ತೆ ಅಂತ ಗೊತ್ತಿರುತ್ತಲ್ಲ, ಎಲ್ಲರ ಹತ್ರನೂ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಲ್ವಾ. ಹಾಗಾಗಿ ಯುಗಾದಿ ಹಬ್ಬ ಆಗಿ ನೆಕ್ಸ್ಟ್ ಡೇಗೆ ಯಾರೂ ನಾನ್ ವೆಜ್ ಏನು ಮಾಡೋಕ್ಕೆ ಹೋಗಲ್ಲ. ಕನ್ನಂಬಡಮ್ಮನ ಹಬ್ಬ ಮಾಡೋನಾಗ ಎಲ್ಲರಿಗೂ ಮಟನ್ ಬರುತ್ತಲ್ವ, ಆವಾಗಲೇ ಹಬ್ಬ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಇದೆಲ್ಲ ಆದಮೇಲೆ ನಮ್ಮ ಮನೆಯಲ್ಲಿ, ಅಮ್ಮನ ಮನೆಯಲ್ಲಿ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಮನೆಯಲ್ಲಿ ಯುಗಾದಿ ಹಬ್ಬಕ್ಕೆ ನಾವುಗಳು ಯಾರೂ ಬಂದಿರಲ್ಲ. ಅಂದರೆ ಹೆಣ್ಮಕ್ಳು ಯಾರೂ ಹೋಗಿರಲ್ಲ. ಏಕೆ ಅಂತಂದರೆ ಎಲ್ಲ ಅವ್ರವ್ರ ಮನೆಯಲ್ಲಿ ಹಬ್ಬ ಮಾಡ್ತಿರ್ತಾರೆ, ಗಂಡಿರ ಮನೆ ಹಬ್ಬ ಮಾಡ್ತಿರ್ತಾರೆ. ಆದರೆ ಕನ್ನಂಬಡಮ್ಮನ ಹಬ್ಬನ ನಮ್ಮ ಗಂಡಿರ ಮನೆ ಕಡೆಗಳಲ್ಲಿ ಯಾರ ಮನೆಯಲ್ಲೂ ಮಾಡಲ್ಲ, ಅಮ್ಮವ್ರ ಊರಲ್ಲಿ ಹಬ್ಬ ಮಾಡ್ತಾರೆ. ಹಾಗಾಗಿ ನಮ್ಮ ಅಕ್ಕಯ್ಯದಿರು, ನನ್ನ ತಂಗಿಯವರು ಎಲ್ಲ ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಒಂಥರ ಯುಗಾದಿ ಹಬ್ಬದಕ್ಕಿಂತನೂ ಕನ್ನಂಬಡಮ್ಮನ ಹಬ್ಬದಲ್ಲಿ ಹಬ್ಬದ ವಾತಾವರಣ ಇನ್ನೂ ಎದ್ದು ಕಾಣಿಸ್ತಾ ಇರುತ್ತೆ. ಏಕೆ ಅಂತ ಅಂದರೆ ಹೆಣ್ಮಕ್ಳೆಲ್ಲ ಬಂದಿರ್ತಾರೆ ಅಲ್ವಾ. ಯಾವುದೇ ಒಂದು ಮನೆಗೆ ಹೆಣ್ಮಕ್ಳು ಬಂದರೆ ಎಷ್ಟು ಚಂದವಾಗಿ ಹಬ್ಬದ ಕಳವಿರುತ್ತೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ತಾರೆ, ಚೆನ್ನಾಗಿರುತ್ತೆ. ಎಲ್ಲರಿಗೂ ಅವ್ರ ಡ್ಯೂಟಿ ಏನು ಅಂದರೆ ಡ್ಯೂಟಿಗೆಲ್ಲ ರೆಸ್ಟ್ ಕೊಟ್ಟು ಒಂದೆರಡು ದಿನ ಬಂದಿದ್ದು ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಬರ್ತಾರೆ. ಈ ವರ್ಷ ಯಾರು ಬರ್ತಾರೆ ಯಾರು ಬರಲ್ಲ ಗೊತ್ತಿಲ್ಲ. ಅವ್ರವ್ರದ್ದು ಟೈಮು ಮತ್ತು ಅವ್ರವ್ರ ಕೆಲಸ ಹೆಂಗಿರುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಬರ್ತಾರೆ. ನಮ್ಮ ಅಕ್ಕಯ್ಯದಿರು, ಹಾಗೆ ನನ್ನ ತಂಗಿ, ನಮ್ಮ ಚಿಕ್ಕಪ್ಪನ ಮಗಳು ಎಲ್ಲ ಬರ್ತಾರೆ ಈ ಹಬ್ಬಕ್ಕೆ. ತುಂಬ ಚೆನ್ನಾಗಿರುತ್ತೆ. ಯುಗಾದಿ ಹಬ್ಬದ್ಗಿಂತ ಕನ್ನಂಬಡಮ್ಮನ ಹಬ್ಬದಲ್ಲೇ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹೆಣ್ಮಕ್ಳೆಲ್ಲ ಬಂದಿರ್ತಾರಲ್ವ, ಹಾಗಾಗಿ ಇದಿಷ್ಟು ನಮ್ಮೂರಲ್ಲಿ ಮಾಡುವಂತಹ ಯುಗಾದಿ ಹಬ್ಬ. ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ. ಇನ್ನು ಮಾಮೂಲಿ ಎಲ್ಲ ಕಡೆ ಏನು ಎಣ್ಣೆ ಸ್ನಾನ ಇವೆಲ್ಲ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಯುಗಾದಿ ಹಬ್ಬ ಅಂದಮೇಲೆ ವಿಶೇಷವಾಗಿ ನಮ್ಮೂರಲ್ಲಿ ಈ ಥರ ಮಾಡ್ತಾರೆ ಕನ್ನಂಬಡಮ್ಮನ ಹಬ್ಬ ಅಂತ. ಇದೊಂದು ವಿಶೇಷತೆ ನಮ್ಮೂರಲ್ಲಿ. ಇದಿಷ್ಟು ಹೇಳಬೇಕು ಅಂದ್ಕೊಂಡೆ, ಹೇಳಿದೆ. ಹಾಗೆ ನಿಮ್ಮೂರಲ್ಲಿ ಇನ್ಯಾವ ಥರ ಹಬ್ಬ ಮಾಡ್ತಾರೆ ಯುಗಾದಿ ಹಬ್ಬದ ಜೊತೆಗೆ ಅನ್ನೋದನ್ನು ಹೇಳಿ. ಹೊನ್ನಾರಂತೂ ಆಲ್ಮೋಸ್ಟ್ ಎಲ್ಲ ಕಡೆ ಕಟ್ತಾರೆ. ದನಗಳಿಗೆ ಅಂದರೆ ಹಸುಗಳಿಗೆ ಪೂಜೆ ಮಾಡಿ ಹೊನ್ನಾರು ಕಟ್ಟೋದಂತೂ ಕಟ್ತಾರೆ. ಎಲ್ಲ ಊರಲ್ಲೂ ಅದಂತೂ ಕೊಡ್ತಾರೆ. ಆದರೆ ಯುಗಾದಿ ಹಬ್ಬದ ಜೊತೆಗೆ ಕನ್ನಂಬಡಮ್ಮನ ಹಬ್ಬ ಮಾಡೋದು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಇಲ್ಲಿ ಇವಾಗ ನಾನು ಒಬ್ಬಟ್ಟನ್ನ ತೊಟ್ಕೊತಾ ಇದ್ದೀನಿ. ವಿಡಿಯೋ ಮಾಡಿಕೊಂಡು ಒಬ್ಬಟ್ಟು ಮಾಡೋಷ್ರೊಳಗೆ ಸಾಕಾಗೋಯ್ತು ನನಗಂತೂ. ಎಲ್ಲ ರೆಸಿಪಿನೂ ಮಾಡೋಷ್ರೊಳಗೆ ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು. ಈ ಸಲ ಯುಗಾದಿಲಂತೂ ಸಿಕ್ಕಾಬಟ್ಟೆ ಸೆಕೆ ಇತ್ತು. ಎಷ್ಟು ಸೆಕೆ ಇತ್ತು ಅಂತ ಅಂದರೆ ಅಡುಗೆ ಮನೇಲಿ ನಿಂತ್ಕೊಂಡು ಅಡುಗೆನೇ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಸೆಕೆ ಇತ್ತು. ಎಷ್ಟೇ ಫ್ಯಾನ್ ಹಾಕ್ಕೊಂಡ್ರೂ ಸುಧಾ ಅದು ತಂಪಂತ ಅನ್ನಿಸ್ತಾನೇ ಇರಲಿಲ್ಲ. ನಾವು ಈ ಟೈಮಲ್ಲೆಲ್ಲ ಊರಲ್ಲಿ ಏನು ಮಾಡ್ತಾಯಿದ್ವಿ ಅಂತ ಅಂದರೆ, ಈ ಟೈಮಲ್ಲಿ ಕರೆಕ್ಟಾಗಿ ನಮ್ಮ ಅಪ್ಪ ಅವ್ರ ಮನೆ ಸೌತೆಕಾಯಿ ಹಾಕೋರು. ಅಂದರೆ ಸಾಂಬಾರು ಸೌತೆ ಎಲ್ಲ ತಿನ್ನೋ ಸೌತೆಕಾಯಿ ಹಾಕೋರು. ಅಂದರೆ ಇವಾಗ ಬೇಸಿಗೆ ಅಲ್ವಾ, ಸ್ವಲ್ಪ ರೈಟ್ ಸಿಗುತ್ತೆ ಅಂತ ಹಾಕೋರು. ಹೊಲ್ದತ್ರಗೆ ಹೋದರೆ ಎಷ್ಟು ತಂಪಾಗಿ ಗಾಳಿ ಬೀಸ್ತಿತ್ತು ಗೊತ್ತಾ. ತಂಪಾಗಿ ಗಾಳಿ ಬೀಸೋದು, ಹಾಗೆಯೇ ಸೌತೆಕಾಯಿ ಎಷ್ಟು ಬೇಕಾದಷ್ಟು ತಿನ್ಕೊಂಡು ಹೊಲದ ಹತ್ರನೇ ಇರೋವು, ಎಳ್ನೀರು ಕುಡ್ಕೊಂಡು ಆ ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಿತ್ತು ಗೊತ್ತಾ. ಅಷ್ಟು ನೆಮ್ಮದಿ ಅನ್ನಿಸ್ತಾ ಇತ್ತು. ಇಲ್ಲಿ ಗಾಳಿನೂ ಬೀಸಲ್ಲ, ಎಂಥ ಎಳ್ನೀರು ಸಿಗಲ್ಲ, ಏನೂ ಎಳ್ನೀರು ಸ್ವಲ್ಪ ಇಲ್ಲಿ ಸಿಗಲ್ಲ.
ಎಳ್ಳಿ ಇದ್ದಾವೆ, ಬಟ್ ಮಾರೋದು ಇಲ್ಲಿ ಕಮ್ಮಿ. ಆ ಊರೆಲ್ಲ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನೆನೆಸ್ಕೊತಾ ಇದ್ದೆ. ಅಡುಗೆನೇ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟೊಂದು. ಇಲ್ಲಿ ಗಾಳಿನೂ ಬೀಸಲ್ಲ, ಎಂಥ ಎಳ್ನೀರು ಸಿಗಲ್ಲ, ಏನೂ ಸಿಗೋದು ಏನು ಎಳ್ನೀರು ಸ್ವಲ್ಪ ಇಲ್ಲಿ ಸಿಗಲ್ಲ. ಎಳ್ಳಿ ಇದ್ದಾವೆ, ಬಟ್ ಮಾರೋದು ಇಲ್ಲಿ ಕಮ್ಮಿ. ಆ ಊರೆಲ್ಲ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನೆನೆಸ್ಕೊತಾ ಇದ್ದೆ. ಅಡುಗೆನೇ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟೊಂದು ಸೆಕೆ ಇತ್ತು ಊರುಗಳಲ್ಲಿ. ಅಂದರೆ ಈ ಸಲ ಅಂತೂ ಮಳೆನೇ ಆಗಿಲ್ದೇ ಇರೋದ್ರಿಂದ ಸಿಕ್ಕಾಪಟ್ಟೆ ಸೆಕೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಇತ್ತು. ಮಳೆ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಆದಷ್ಟು ಬೇಗ ಮಳೆ ಆಗಲಿ. ಊರುಗಳಲ್ಲಿ ದನ ಕರುಗಳನ್ನ ನೋಡೋಕ್ಕೆ ಆಗ್ತಾಯಿಲ್ಲ, ಎಲ್ಲ ಒಣುಲ್ನ ಹಾಕ್ತಾ ಇದ್ದಾರೆ. ಪಂಪ್ ಸೆಟ್ ಇರೋರು ಜೋಳದ ಕಡ್ಡಿ ಹಾಕ್ಕೊಂಡು ಮೇಂಟೈನ್ ಮಾಡ್ಕೊತಾ ಇದ್ದಾರೆ, ಇಲ್ದೇ ಇರೋರು ಎಲ್ಲ ಒಣುಲ್ ಹಾಕ್ಕೊತಾ ಇದ್ದಾರೆ. ಅವಕ್ಕೂ ಪಾಪ ನೀರಿಗೆ ಮತ್ತು ಮೇವಿಗೆ ಎಲ್ಲ ಸ್ವಲ್ಪ ಕಷ್ಟನೇ ಆಗ್ತೈತೆ ಅಂತ ಹೇಳ್ಬೋದು. ರೈತರ ಜೀವನ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಒಂದು ವರ್ಷ ಮಳೆ ಆಗುತ್ತೆ, ಒಂದು ವರ್ಷ ಮಳೆ ಆಗಲ್ಲ. ಈ ವರ್ಷ ಸ್ವಲ್ಪ ಮಳೆ ಕಮ್ಮಿ, ಡ್ಯಾಮ್ಗಳ್ಯಾವುದು ತುಂಬಿಲ್ಲ, ಹಾಗಾಗಿ ಕಾಲುವೆಗಳಿಗೂ ನೀರು ಬಿಟ್ಟಿಲ್ಲ ಈ ಸಲ. ಹಿಂಗಾರಲ್ಲಿ ಭತ್ತ ಈ ಸಲ ಹಾಕೇ ಇಲ್ಲ ಅಂತ ಹೇಳ್ಬೋದು ನಮ್ಮ ಸೈಡೆಲ್ಲ. ಎರಡೂ ಸಲನೂ ಭತ್ತ ಹಾಕ್ತಾಯಿದ್ರು, ಅಂದರೆ ಮುಂಗಾರು ಹಾಗೂ ಹಿಂಗಾರು ಎರಡು ಸೈಡ್ ಭತ್ತ ಹಾಕ್ತಾಯಿದ್ರು. ಈ ಸಲ ನೀರಿಲ್ಲ ಅಂತ ಹೇಳಿ ಹಿಂಗಾರು ಮಾಡೇ ಇಲ್ಲ. ಚೆನ್ನಾಗಿ ಆಗ್ತಾಯಿತ್ತು ನಮ್ಮೂರಲ್ಲಿ ಇದ್ದಿದ್ದರೆ, ನಾನು ಅದನ್ನೇ ನೆನೆಸ್ಕೊತಾ ಇದ್ದೆ. ತುಂಬ ಚೆನ್ನಾಗಿ ಆಗ್ತಾಯಿತ್ತು. ನಾವು ಚಿಕ್ಕವರಾಗಿದ್ದಾಗ ನಮ್ಮ ತೆಂಗಿನ ಗಿಡಗಳೆಲ್ಲ ಇನ್ನೂ ಕೆಳಗಡೆನೇ ಇದ್ದು, ಅಂದರೆ ಇನ್ನೂ ಕೆಳಗಡೆನೇ ಇದ್ದು, ಆದರೆ ಎಳ್ನೀರು ಬಿಟ್ಟಿರೋವು. ಎಷ್ಟೆಲ್ಲ ಕಿತ್ಕೊಂಡು ಕುಡ್ದಿರ್ತಿದ್ದೋ ಗೊತ್ತಾ. ಇವಾಗೆಲ್ಲ ಸ್ವಲ್ಪ ನಾವು ದೊಡ್ಡವರಾಗಿ ಮದುವೆಯಾಗಿ ಬಂದಿದ್ದೀವಿ, ಅವು ಸುಧಾ ದೊಡ್ಡವಾಗ್ಬಿಟ್ಟಿದ್ದಾವೆ. ಊರಿಗೆ ಹೋದಾಗೆಲ್ಲ ಕುಡಿತಾ ಇರ್ತೀವಿ ಎಳ್ನೀರು. ಹಳ್ಳಿಲಿರೋ ನೆಮ್ಮದಿ ಎಷ್ಟೇ ದುಡ್ಡು ಕೊಟ್ರೂ ಸಿಟಿಲಂತೂ ಇರೋದಿಲ್ಲ. ಹಳ್ಳಿಲಿದ್ದು ಸಿಟಿಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕೆಲವ್ರಿಗೆ ಕಷ್ಟ ಅಂತ ಹೇಳ್ಬೋದು. ನನ್ನಂಥವ್ರಿಗೆ ನಿಜವಾಗ್ಲೂ ನಮಗಂತೂ ಸಿಟಿ ಅಡ್ಜಸ್ಟ್ ಆಗೋಲ್ಲ. ಹಳ್ಳಿ ವಾತಾವರಣನೇ ಚೆಂದ. ಅಲ್ಲಿರೋ ಅಂತಹ ಗಾಳಿ ಬೆಳಕು ವಾತಾವರಣ ಸಿಟಿಲಿ ಎಷ್ಟೇ ಕಾಸು ಕೊಟ್ರೂ ಸಿಗಲ್ಲ. ಇವಾಗ ಇಲ್ಲಿ ಒಂದೊಂದು ಎತ್ತಾಕಬೇಕಾದ್ರೆ ಒಂದೊಂದು ಮುರಿದು ಹೋಗ್ತಾ ಇತ್ತು ನಂದು ಒಬ್ಬಟ್ಟು. ಇವಾಗ ಫೈನಲಿ ಒಬ್ಬಟ್ಟು ಹಾಗೂ ಕಾಯಲ್ಲು ರೆಡಿ ಆಯಿತು. ನಾನು ಇದು ಇನ್ನೊಂದು ಚಾನಲ್ಗೆ ವಿಡಿಯೋ ಮಾಡೋಕ್ಕೆ ಅಂತ ಹೇಳಿ ತಮ್ನೇಲ್ ಮಾಡೋಕ್ಕೆ ಅಂತ ಈ ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ದೆ. ಇದಾದಮೇಲೆ ನಾನು ಇವಾಗ ಇಲ್ಲಿ ವಡೆನ ಮಾಡ್ತಾಯಿದ್ದೀನಿ. ಇಷ್ಟು ಒಂದೊಂದಾದ್ಮೇಲೆ ಒಂದೊಂದು ಬಿಡುವಿಲ್ಲದೇ ನಾನು ಇವತ್ತು ಅಡುಗೆ ಶೂಟನ್ನ ಮಾಡ್ಕೊಂಡಿದ್ದೀನಿ, ಹಾಗೆ ಕೆಲಸಗಳನ್ನೂ ಹಾಗೆ ಮುಗಿಸ್ಕೊಂಡಿದ್ದೀನಿ. ನಾನು ರೆಡಿ ಆಗೋಕ್ಕೆ ಟೈಮ್ ಸಿಗಲಿಲ್ಲ. ಆಮೇಲೆ ಲಾಸ್ಟಲ್ಲಿ ಒಂದು 5 ಗಂಟೆ ಹಂಗೆ ಸಂಜೆ ಪೂಜೆ ಮಾಡ್ತೀವಲ್ವ, ಆವಾಗ ರೆಡಿ ಆದೆ. ಇಲ್ಲಿ ನೋಡ್ಬೋದು ನೀವು, ನಾನು ಇವಾಗ ವಡೆ ತಟ್ಟಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಒಬ್ಬಟ್ಟು ತಟ್ಟೋ ಪೇಪರ್ ನಂಗೆ ನಮ್ಮನೆಯವ್ರಿಗೆ ಹೇಳಿದ್ದೆ, ಬಟ್ ಅವ್ರು ತಂದೇ ಇರಲಿಲ್ಲ, ಮರ್ತ್ಕೊಂಡು ಬಂದಿದ್ರು ಅಂತ ಅಂದ್ಕೊತೀನಿ. ನಾನು ಬಾಳೆದೆಲೆನೂ ಸುಧಾ ಇಲ್ಲಿ ಸಿಗಲಿಲ್ಲ. ಇವ್ರೂ ಮಧ್ಯಾಹ್ನ ಡ್ಯೂಟಿಗೆ ಹೋಗಿದ್ದರಿಂದ ಅದೆಲ್ಲನೂ ತಂದು ಇದು ಕೊಡೋಕ್ಕಾಗಲಿಲ್ಲ. ಇದು ಅಷ್ಟೊಂಥರ ದೊಡ್ಡ ಸಿಟಿನೂ ಅಲ್ಲ ನಾವಿರೋದು, ತುಂಬ ಹಳ್ಳಿನೂ ಅಲ್ಲ, ಒಂದು ಮೀಡಿಯಮ್ ಮಧ್ಯದಲ್ಲೈತೆ. ಹಾಗಾಗಿ ಇಲ್ಲಿ ಬಾಳೆದೆಲೆ ಎಲ್ಲ ಸಿಗಲ್ಲ. ಅಂದರೆ ಬೇರೆಯವ್ರಿಗೆ ಯಾರಿಗಾದ್ರೂ ಹೇಳಿ ತರಿಸ್ಕೋಬೋದಾಗಿತ್ತು. ಇವರು ಅಷ್ಟೊಂಥರ ತಲೆ ಕೆಡಿಸ್ಕೊಳ್ಳಿಲ್ಲ. ಸ್ವಲ್ಪ ಮಧ್ಯಾಹ್ನ ಡ್ಯೂಟಿಗೆ ಬೇಗ ಹೋಗಬೇಕು ಅಂತೇಳಿ ಹೋಗ್ತಾಯಿದ್ರು. ನಾನು ಏನು ಅಷ್ಟೊಂಥರ ತಗೊಂಡೇ ಬನ್ನಿ ಅಂತ ಏನು ಕೇಳೋಕ್ಕೇನು ಹೋಗಲಿಲ್ಲ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇದರಲ್ಲೇ ಇದು ಮಾಡಿ ಹಾಕ್ತಾಯಿದ್ದೀನಿ. ವಡೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ ರೆಸಿಪಿನೂ ಅಷ್ಟೇ ಸೂಪರಾಗಿತ್ತು. ಒಬ್ಬಟ್ಟು, ಕಾಯಲ್ಲು, ವಡೆ, ಹಾಗೆ ಒಬ್ಬಟ್ಟು ಸಾಂಬಾರು ಅಂತೂ ಇನ್ನೂ ಸೂಪರಾಗಿತ್ತು, ಚೆನ್ನಾಗಿತ್ತು. ಒಬ್ಬಟ್ಟು ಸಾಂಬಾರು ನಾನಂತೂ ಒಬ್ಬಟ್ಟು ಯಾವಾಗಲೂ ಮಾಡೋದೇ ಯುಗಾದಿ ಟೈಮಲ್ಲಿ ಮಾತ್ರ. ಏನಕ್ಕೆ ಅಂದರೆ ಜಾಸ್ತಿ ತಿನ್ನಲ್ಲ, ನಾನು ಜಾಸ್ತಿ ತಿನ್ನಲ್ಲ, ನಮ್ಮನೆಯವರು ಅಷ್ಟಾಗಿ ಜಾಸ್ತಿ ತಿನ್ನಲ್ಲ. ಹಾಗಾಗಿ ಒಬ್ಬಟ್ಟಂತೂ ಮಾಡೋದೇ ಇಲ್ಲ. ಒಬ್ಬಟ್ಟು ಮಾಡಲಿಲ್ಲ ಅಂತಂದರೆ ಒಬ್ಬಟ್ಟು ಸಾಂಬಾರು ಎಲ್ಲಿಂದ ಮಾಡಬೇಕು. ಒಬ್ಬಟ್ಟು ಸಾಂಬಾರನ್ನೂ ಮಾಡಲ್ಲ. ಯುಗಾದಿ ಹಬ್ಬದ ಟೈಮಲ್ಲೇ ಒಬ್ಬಟ್ಟು ಸಾಂಬಾರು ಮಾಡೋದು. ಒಬ್ಬಟ್ಟು ಸಾಂಬಾರು ತುಂಬ ಚೆನ್ನಾಗಿತ್ತು, ಅನ್ನಕ್ಕಂತೂ ಸೂಪರಾಗಿತ್ತು ಒಬ್ಬಟ್ಟು ಸಾಂಬಾರು. ಇನ್ನು ಹುರ್ಗಡ್ಲೆ ಒಬ್ಬಟ್ಟು ಮಾಡ್ತೀವಲ್ವ, ಅದರಲ್ಲಿ ಒಬ್ಬಟ್ಟು ಸಾಂಬಾರಂತ ಬರಲ್ಲ. ಹುರ್ಗಡ್ಲೆನ ಪುಡಿ ಮಾಡಿಕೊಂಡು ನಾವು ಹೂರ್ಣನ ಮಾಡ್ಕೊಳ್ಳೋದು, ಅದು ಬೇರೆ ಥರ ಇರುತ್ತೆ. ಆದರೆ ಅದ್ರ ಟೇಸ್ಟು ಸುಧಾ ಸೂಪರಾಗಿರುತ್ತೆ. ಇಲ್ಲಿ ವಡೆ ಹಾಕ್ತಾಯಿದ್ದಾವೆ. ನಾನು ಜಾಸ್ತಿ ಮಾಡಲಿಲ್ಲ, ಹಾಗಾಗಿ ದೊಡ್ಡ ಬಾಣಲೆನ ಏನು ಇಟ್ಕೊಳ್ಳೋಕೆ ಹೋಗಲಿಲ್ಲ. ನಾನು ಡೈಲಿ ಬೋಂಡ ಗಿಂಡ ಹಾಕಿದಾಗ ಯಾವುದ್ರಲ್ಲಿ ಮಾಡ್ತೀನಿ ಅದರಲ್ಲೇ ಮಾಡ್ತಾಯಿದ್ದೆ. ಸ್ವಲ್ಪನೇ ಮಾಡಿಕೊಂಡೆ, ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ ಅಲ್ವಾ. ಎಲ್ಲ ಹಬ್ಬದ ಊಟ ಜಾಸ್ತಿನೇ ಇರುತ್ತೆ, ಸೈಡಲ್ಲಿ ಜೊತೆಗಿರಲಿ ಅಂತ ಮಾಡ್ಕೊಂಡಿದ್ದು ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ವಿಡಿಯೋದಲ್ಲಿ ಏನಾದ್ರೂ
ತಪ್ಪಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ಸಾರಿ. ನಮ್ಮ ಮನೆಯಲ್ಲಿ ಹಾಗೆ ನಮ್ಮೂರಲ್ಲಿ ಮಾಡುವಂತಹ ಹಬ್ಬ, ಆ ಹಬ್ಬದ ಬಗ್ಗೆ ಹೇಳಿದ್ದೀನಿ. ಯುಗಾದಿ ಹಬ್ಬ ಹೊಸ ವರ್ಷದ ಮೊದಲ ಹಬ್ಬ ಇದು ನಮಗೆ ಹಿಂದೂಗಳಿಗೆ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹಾಗೂ ಹ್ಯಾಪಿ ಯುಗಾದಿ. ಎಲ್ಲ ಚೆನ್ನಾಗಿ ಹಬ್ಬ ಮಾಡಿ ಎಲ್ಲ ಚೆನ್ನಾಗಿ ಇರಲಿ ಅಂತ ಕೇಳ್ಕೊತೀನಿ. ಇದಿಷ್ಟು ನಮ್ಮನೆ ಹಬ್ಬದ ಅಡುಗೆಗಳು ಆಯಿತು. ಓಕೆ, ಮತ್ತೆ ಕೇಳ್ತಾ ಇದ್ದೀನಿ, ನೀವು ಹೇಗೆ ಹಬ್ಬ ಮಾಡಿದ್ರಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಕಮೆಂಟ್ಸ್ಗಳನ್ನ ಓದಬೇಕು ಅಂತ ಕುತೂಹಲ ಜಾಸ್ತಿ ಆಗೈತೆ, ಏಕೆಂದರೆ ಇದು ಹೊಸ ಚಾನಲ್ ಅಲ್ವಾ. ಮತ್ತು ನಂದು ಹಳೆ ಚಾನಲ್ ಅಂತ ಹೇಳ್ತೀನಿ, ಕುಕ್ಕಿಂಗ್ ಚಾನಲ್ಗೂ ಅಷ್ಟೇನು ಕಮೆಂಟ್ ಬರಲ್ಲ. ಅದರಲ್ಲೂ 1500 ಜನ ಏನೋ ಇದ್ದಾರೆ ಅಷ್ಟೇ ಸಬ್ಸ್ಕ್ರೈಬರ್, ಅದರಲ್ಲೂ ಏನು ಜಾಸ್ತಿ ಏನಿಲ್ಲ. ಅದರಲ್ಲೂ ಒಂದು 50-150 ವ್ಯೂಸ್ ಬರುತ್ತೆ, ಜಾಸ್ತಿ ಬರಲ್ಲ. ಇವಾಗ ಗೊತ್ತಿಲ್ಲ, ಯೂಟ್ಯೂಬ್ ಚಾನಲಲ್ಲಿ ಹೊಸೊಬ್ರಿಗೆ ಬೇಗ ಚಾನಲ್ ಕ್ಲಿಕ್ ಆಗ್ತಾ ಇಲ್ಲ, ತುಂಬ ಸಫರ್ ಪಡಬೇಕು. ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡಿ ತಮ್ನೇಲ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋ ಅಷ್ಟರೊಳಗಂತೂ ಸಾಕಾಗೋಗುತ್ತೆ. ಯುಗಾದಿ ಹಬ್ಬ ಆಗಿ 3 ದಿನಕ್ಕೆ ಈ ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕ್ತಾಯಿದ್ದೀನಿ ನಾನು. ನಾನು ಫಸ್ಟ್ ಹಂಗೆ ಅನ್ಕೊತಾ ಇದ್ದೆ, ಏನು ವಿಡಿಯೋ ಮಾಡಿಬಿಡ್ಬೋದು ಹಾಕ್ಬಿಡ್ಬೋದು ಅಂತ. ಆದರೆ ನಿಜವಾಗಿ ನಾವು ಮಾಡಿದಾಗ್ಲೇ ಅದ್ರದ್ದು ಕಷ್ಟ ಏನು ಅಂತ ಗೊತ್ತಾಗೋದು. ವಿಡಿಯೋನ ಮಾಡಬೇಕು ಅಂದರೆ ಕ್ಯಾಮ್ರಾ ಆನ್ ಆಗೈತು ಇಲ್ವೋ ಅಂತ ನೋಡ್ಕೋಬೇಕು. ಒಂದೊಂದು ಸಲ ಕ್ಯಾಮ್ರಾ ಆಗೋಕ್ಕಿಂತ ಮುಂಚಾಗಲೇ ಮಾತಾಡಿರ್ತೀವಿ, ಅದೆಲ್ಲ ಟೈಮ್ ವೇಸ್ಟ್ ಆಗುತ್ತೆ. ವಿಡಿಯೋ ಮಾಡ್ಕೊಳ್ಳೋದು ಹೆಂಗಾದರೂ ಇರಲಿ, ಎಡಿಟ್ ಮಾಡೋದಂತೂ ಭಾರಿ ಕಷ್ಟ. ಎಡಿಟ್ ಮಾಡಿಕೊಂಡು ತಮ್ನೇಲ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡೋನಾಗಲೂ ಅಷ್ಟೇ ನೆಟ್ವರ್ಕ್ ಕಮ್ಮಿ ಇದ್ದರೆ ಅಂತೂ ಬೇಗ ಅಪ್ಲೋಡ್ ಆಗೋದೇ ಇಲ್ಲ. 3 ನಿಮಿಷದ ವೀಡಿಯೋ 4 ನಿಮಿಷದ ವೀಡಿಯೋ ಆದರೆ ಬೇಗ ಅಪ್ಲೋಡ್ ಆಗಿಬಿಡುತ್ತೆ. ಆದರೆ ಒಂದು 20 ನಿಮಿಷದ ವೀಡಿಯೋ 25 ನಿಮಿಷದ ವೀಡಿಯೋ ಆದರೆ ಬೇಗ ಅಪ್ಲೋಡ್ ಆಗೋಲ್ಲ. ನಾನು ಯಾವುದೇ ಸಿಸ್ಟಮ್ನ ಇಟ್ಕೊಂಡಿಲ್ಲ, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟ್ರ್ ಏನೂ ಇಲ್ಲ, ನಾನು ಮೊಬೈಲಲ್ಲೇ ಅಪ್ಲೋಡ್ ಮಾಡೋದು ನಾನು ಇವಾಗ ಯಾವ ಥರ ರೆಡಿಯಾಗಿದೆ ಅನ್ನೋದನ್ನು 1-2 ಫೋಟೋನ ಹಾಕಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಓಕೆ, ಎಲ್ಲರಿಗೂ ಬಾಯ್. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.